ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್. ಇವತ್ತು ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಜಯದೇವ್ ಅವರು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ದಿಯಾ ಬರ್ತಾಳೆ. ಜಯ್, ನೀವು ಹೀಗೆ ಸುಮ್ಮನೆ ಕೂತಿದ್ರೆ ಹೇಗೆ? ಮೊದಲು ಆ ಮಲ್ಲಿನ ಹುಡುಗಿ ಕರ್ಕೊಂಬಂದು ಸೈನ್ ಹಾಕ್ಸಿ. ಅದಕ್ಕೂ ಮುಂಚೆ ಬ್ಯಾಂಕ್ ಅವ್ರು ನಮ್ಮ ಮನೆಗೆ ಬರೋಕೆ ಹೇಳಿ ಅವ್ರ ಜೊತೆ ಒಂದ್ಸಲ ಮಾತಾಡಿ. ಅವ್ರಿಗೆ ಎಷ್ಟೆಲ್ಲ ಬಿಸ್ನೆಸ್ ಕೊಟ್ಟಿದ್ದೀರಾ, ಹೀಗಿರುವಾಗ ಹೀಗೆ ಮಾತಾಡೋಕ್ಕೆ ಹೇಗೆ ಸಾಧ್ಯ? ಅಪ್ಪನಾದ್ರೂ ಕಣಿಕರ ಬೇಡವಾ ಅಂತ ಹೇಳ್ತಾರೆ. ಆಗ ಜಯದೇವ್, ಅವ್ರ ಕಣಿಕರ ಅಣುಕಪ್ಪ ಏನು ಬೇಕಾಗಿಲ್ಲ, ನಾವೇನು ಭಿಕ್ಷುಕರಲ್ಲ, ನಾವು ರಾಜರು. ನೀನು ನಮ್ಮ ಪ್ಲಾನ್ ಎಲ್ಲ ಡಿಲೇ ಆಗ್ತಿದೆ ಅಂತ ಅನ್ಕೊಂಡಿರ್ಬೋದು. ನನ್ನ ಟಾರ್ಗೆಟ್ ಯಾರು ಗೊತ್ತಾ? ನಮ್ಮನ್ನ ಬ್ಲಡಿ ಗೌತಮ್ ದಿವಾನ್. ಅವನೊಬ್ಬ ಸಿಕ್ಬಿಟ್ರೆ ಸಾಕು, ಎಲ್ಲ ಕೆಲಸ ಆದಂಗೆ ಅಂತ ಹೇಳ್ತಾರೆ. ಆಗ ದಿಯಚ್ಚೆ, ಅಟ್ಲೀಸ್ಟ್ ಆ ಮಲ್ಲಿ ಆದ್ರೂ ಸಿಗ್ಬೇಕಿತ್ತು, ಪೇಪರ್ಸ್ಗೆ ಸಹಿ ಮಾಡಿಕೊಂಡು ಪ್ರಾಪರ್ಟಿನ ಮಾರಿ ಉಸಿರಾಡ್ಬೋದಿತ್ತು ಅಂತ ಹೇಳ್ತಾಳೆ. ಎಲ್ಲ ಹಾಳು ಮಾಡಿಬಿಟ್ಲು ಅಂತಾಳೆ. ಆಗ ಜಯದೇವ್, ಇನ್ನೇನು ಬೇಬಿ ಅವಳ ಕೆಲಸ, ಎಲ್ಲ ಹಾಳು ಮಾಡೋದೆ, ಯಾವಾಗ ಉದ್ಧಾರ ಮಾಡಿದಾಳು ಅವಳು ಅಂತ ಬೈತಾ ಇರ್ತಾನೆ. ಆಗ ಅವ್ರ ಮಾವ ಅಲ್ಲಿಗೆ ಬಂದು, ಅಳಿಮಯ್ಯ ಏನು ಮಾತಾಡ್ತಾ ಇದ್ದೀ, ಯಾರು ಜುಟ್ಟು ಹಿಡ್ಕೊಂಡು ಎಳ್ಕೊಂಬರ್ತೀಯಾ ಅಂತ ಕೇಳ್ತಾನೆ. ಆಗ ಜಯದೇವ್, ಹುಡುಕ್ತಾ ಇದ್ದೀನಿ ಮಾಮ್ಸ್, ಜುಟ್ಟು ಹಿಡಿದು ಎಳ್ಕೊಂಬರ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂತಾನೆ. ಆಗ ಅವ್ರ ಮಾವ, ಅಲ್ಲೇ ಅಳಿಮಯ್ಯ, ನೀ ಮಲ್ಲಿ ಬಗ್ಗೆನೇ ಮಾತಾಡ್ತಾ ಇದೆಯಾ ಅಂತ ಗೊತ್ತು ಮಗನೇ, ನಿನ್ನ ಕೈಗೆ ಸಿಗ್ಲಾರ್ದಂಗೆ ನಾನು ನೋಡ್ಕೋಬೇಕು ಅಂತಾನೆ. ಆಗ ಜಯದೇವ್, ಹಾಕು ದಿಯಾ ಅಂತ ಎಣ್ಣೆನ ಹಾಕಿಸ್ಕೊಂಡು ಕುಡಿತಾ ಇರ್ತಾನೆ. ಈ ಕಡೆ ಗೌತಮ್ ಭೂಮಿನ ಮತ್ತು ಮಕ್ಕಳನ್ನ ಸ್ಕೂಲಿಗೆ ಬಿಡೋಕೆ ಬಂದಿರ್ತಾನೆ. ಭೂಮಿ ಮಗುನ, ನೀನು ಹೋಗಿರು ನಾನು ಬರ್ತೀನಿ ಅಂತ ಕಳಿಸ್ತಾಳೆ. ಭೂಮಿ ಗೌತಮ್ಗೆ, ಗೌತಮ್ ಅವರೇ ಒಂದು ನಿಮಿಷ, ನಮ್ಮ ಮನೆಗೆ ಹೋಗಿದ್ರಾ ಅಂತ ಕೇಳ್ತಾಳೆ. ಆಗ ಗೌತಮ್, ನಾನ್ಯಾಕೆ ನಿಮ್ಮ ಮನೆಗೆ ಹೋಗಲಿ, ಅದಕ್ಕೂ ನಂಗೆ ಏನು ಸಂಬಂಧ? ಆ್ಯಕ್ಚುಲಿ ನಾನು ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿದ್ದೆ. ಆಗ ಭೂಮಿ, ಏನು ಕಿಂಡಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಗೌತಮ್, ನಾನ್ಯಾಕೆ ಕಿಂಡಲ್ ಮಾಡಲಿ, ಇರೋದನ್ನೇ ಹೇಳ್ತಾ ಇದ್ದೀನಿ ಅಂತಾನೆ. ಒಟ್ಟಿನಲ್ಲಿ ನೀವು ಹೋಗಿದ್ರಿ ಅಲ್ವಾ, ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾಳೆ. ಆಗ ಗೌತಮ್, ಅದರಿಂದ ನಿಮ್ಗೆ ಏನಾಗಬೇಕಾಗಿದೆ? ಬಬ್ರುವ ಅಂತಾರ ಶಬ್ದ ಮಾಡಿದ್ದೀರಾ, ನಮ್ಮೋರು ತಮ್ಮೋರು ಅಂತ ಎಲ್ಲರನ್ನೂ ಬಿಟ್ಟು ಬಂದಿದ್ದೀರಾ, ಯಾರಿಗೇನಾದ್ರೂ ನಿಮಗೇನು, ಯಾವುದನ್ನು ಅಂಟಿಸ್ಕೊಳ್ಳೋರು ಅಲ್ವಲ್ಲ ನೀವು ಅಂತಾನೆ. ಆಗ ಭೂಮಿ, ಹಂಗ್ಸಿದ್ ಸಾಕು ಪ್ಲೀಸ್ ಹೇಳಿ ಅಂತಾಳೆ. ಆಗ ಗೌತಮ್, ಓಕೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಾನೆ. ಆಗ ಗೌತಮ್, ನಾನು ಅಲ್ಲಿ ಹೋಗಿರೋದ್ರಿಂದ ಒಂದು ವಿಷಯ ಅಂತೂ ಗೊತ್ತಾಯಿತು, ನೀವು ಬರೆದಿರೋ ಲೆಟರ್ಸ್ನೆಲ್ಲ ನಿಮ್ಮಮ್ಮ ತೋರಿಸಿದ್ರು ಅಂತ ಹೇಳ್ತಾನೆ. ಅಲ್ಲಿ ನಡೆದಿರೋದನ್ನೆಲ್ಲ ನೀವೇನೋ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದೇ ಕಡೆಯಿಂದ ಅಡ್ರೆಸ್ ಬರಲಾರ್ದಂಗೆ ಲೆಟರ್ನ ಬರೆದು ಕಳಿಸ್ತಾ ಇದ್ರಿ. ಕಡೆಯವ್ರ ಬಗ್ಗೆ ನೀವು ಯೋಚನೆನೇ ಮಾಡಲಿಲ್ಲ ಅಲ್ವಾ ಅಂತಾನೆ. ಅಲ್ಲಿ ನಿಮ್ಮಮ್ಮ ವಾಪಸ್ ಲೆಟರ್ನ ಬರೆದು ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಾಗದೆ ಗುಡ್ಡೆ ಹಾಕೊಂಡು ಕೂತಿದ್ದಾರೆ. ಅವ್ರಿಗೆ ನಿಮ್ಮದೇ ಚಿಂತೆ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ನಿಮ್ಮ ತಂದೆ ತಾಯಿಗೆ ಅಟ್ಲೀಸ್ಟ್ ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ, ಭಾವನೆಗಳನ್ನ ಹಂಚ್ಕೊಡೋಕ್ಕೆ ಅವಕಾಶ ಮಾಡಿಕೊಡ್ಬೋದಲ್ವಾ ಅಂತ ಕೇಳ್ತಾನೆ ಗೌತಮ್. ನೀವಂತೂ ಅವ್ರ ಕೈಗೆ ಸಿಗಲ್ಲ, ಅಟ್ಲೀಸ್ಟ್ ಪೋಸ್ಟ್ ಬಾಕ್ಸ್ ನಂಬರ್ನಾದರೂ ಬರೆದು ಕಳಿಸ್ಬೇಕಲ್ವಾ, ಅವರು ನಿಮ್ಮನ್ನ ಹೆತ್ತು ಹೊತ್ತು ಸಾಕಿದವರು, ನೀವು ಹೀಗೆ ಮಾಡಬಾರ್ದು ಅಂತ ಹೇಳ್ತಾನೆ. ಈ ಕಡೆ ಭೂಮಿ ಮನೆಗೆ ಬರ್ತಾಳೆ. ಆಗ ಮಲ್ಲಿ, ಇದೇನಿದು ಈಗ ಬರ್ತಾಯಿದ್ರೆ, ಅಪ್ಪು ಆಗಲೇ ಬಂದ ಅಂತ ಕೇಳ್ತಾನೆ. ಆಗ ಭೂಮಿ, ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಅಂತಾಳೆ. ಪಕ್ಕದಲ್ಲಿರೋ ಅಪ್ಪ ಅಮ್ಮನ್ನ ನೋಡೋಕ್ಕೆ ಲೆಟ್ರ್ ಬರೆಯೋ ಬದಲು ಒಂದೆರಡು ಹೆಜ್ಜೆ ಹೋಗಿ ಬರ್ಬೋದಲ್ವಾ ಅಕ್ಕರೆ ಅಂತ ಕೇಳ್ತಾಳೆ. ಆಗ ಭೂಮಿ ಅವ್ರ ಅಪ್ಪ ಅಮ್ಮಂಗೆ ಲೆಟ್ರ್ ಬರೆಯೋಕ್ಕೆ ಕೂತ್ಕೊತಾಳೆ. ಅಪ್ಪ ಅಮ್ಮ, ನಾನು ನಿಮಗೆ ಲೆಟ್ರ್ ಬರೆಯೋದಷ್ಟೇ ಮುಖ್ಯ, ಈಗ ನಿಮ್ಮನ್ನು ಭೇಟಿ ಆಗೋದಾಗಲಿ ನಿಮ್ಮ ಜೊತೆ ಮಾತಾಡೋದಾಗಲಿ ಆಗೋದಿಲ್ಲ, ನನ್ನ ಪರಿಸ್ಥಿತಿ ಹೀಗಿದೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಲೆಟ್ರನ್ನ ಬರೀತಿರ್ತಾಳೆ. ಈ ಕಡೆ ಗೌತಮ್, ಭೂಮಿಯವರಿಂದ ಎಲ್ಲರೂ ನೋವು ತಿಂತಾ ಇದ್ದಾರೆ, ಇದು ಯಾವುದೋ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ, ಇದರಿಂದ ಏನು ಸಾಧನೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಮನಸ್ಸಲ್ಲೇ ಅನ್ಕೊತಾನೆ. ಅದೇ ಸಮಯಕ್ಕೆ ಆನಂದ್ ಫೋನ್ ಮಾಡ್ತಾನೆ. ಆಗ ಗೌತಮ್, ಗೆಳೆಯ ಹೇಳೋ ಅಂತ ಹೇಳ್ತಾನೆ. ಆಗ ಆನಂದ್, ಯಾಕೋ ಡಲ್ ಆಗಿದೆಯಾ ಅಂತ ಕೇಳ್ತಾನೆ. ಆಗ ಗೌತಮ್, ಹಾಗೇನಿಲ್ಲ ಅಂತಾನೆ. ಆನಂದ್, ಆಗ ನೀನು ಆಡೋ ಉಸಿರಾಟದಲ್ಲೇ ನಂಗೆ ಗೊತ್ತಾಗುತ್ತೆ ನೀನು ಡಲ್ ಆಗಿದೆಯಾ ಹೇಗಿದೆಯಾ ಅಂತ, ಹೇಳೋ ಏನಾಯಿತು ಅಂತ ಕೇಳ್ತಾನೆ. ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ ಅಂತ ಗದರ್ತಾನೆ. ಆಗ ಆನಂದ್, ನೋಡು ಇನ್ನು 10 ನಿಮಿಷದಲ್ಲಿ ನಮ್ಮ ರೆಗ್ಯುಲರ್ ಸ್ಪಾಟಲ್ಲಿ ಬಂದುಬಿಡು, ಮೀಟ್ ಆಗೋಣ ಅಂತ ಹೇಳ್ತಾನೆ. ಆಯಿತು ಅಂತ ಗೌತಮ್ ಫೋನ್ ಇಡ್ತಾನೆ. ಆಗ ಗೌತಮ್ ಮಕ್ಕಳಿಗೆ, ನಾನು ಬರೋದು 1 hour ಆಗುತ್ತೆ, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಕಡೆ ಆನಂದ್ ಮತ್ತು ಗೌತಮ್ ಭೇಟಿ ಆಗ್ತಾರೆ. ನಡೆದಿರೋದನ್ನೆಲ್ಲ ಹೇಳ್ತಾನೆ ಗೌತಮ್ ಆನಂದ್ಗೆ. ಆಗ ಆನಂದ್, ಅದಕ್ಕೆ ಯಾವುದು ನಿರ್ಧಾರನೂ ಯೋಚನೆ ಮಾಡದೆ ತೊಗೊಂಡ್ರಲ್ಲ ಅಂತ ನಿಮಗೂ ಗೊತ್ತು, ಅದು ಅಲ್ಲದೆ ಅಪ್ಪ ಅಮ್ಮ ಅಂದರೆ ಅವ್ರಿಗೂ ಪ್ರೀತಿ ಇರುತ್ತೆ ಅಲ್ವೇನೋ ಅಂತಾನೆ. ಆಗ ಗೌತಮ್, ಏನು ಅವ್ರಿಗೆ ಮಾತ್ರ ಪ್ರೀತಿ ಇರೋದಾ, ಮಕ್ಕಳ ಬಗ್ಗೆ ಅಪ್ಪ ಅಮ್ಮಂಗೆ ಪ್ರೀತಿ ಇರಬಾರ್ದಾ ಅಂತಾನೆ. ಮಾತಾಡಿರೋದು ನನಗೆ ಹಾರ್ಷ್ ಅಂತ ಅನ್ನಿಸ್ತಾ ಇದೆ, ಇನ್ನು ಅದಕ್ಕೆ ಹಾರ್ಷ್ ಅನಿಸಿರೋದಿಲ್ವಾ ಅಂತಾನೆ. ಆಗ ಗೌತಮ್, ನಾನು ಹಾರ್ಷಾಗಿ ಮಾತಾಡಲಿಲ್ಲ ಆನಂದ, ಟಾಂಟ್ ಮಾಡಿದೆ ಅಷ್ಟೇ, ನನಗೆ ಅತ್ತೆ ಅಷ್ಟು ಪತ್ರಗಳನ್ನು ತೋರಿಸ್ದಾಗ ನನಗೆ ಒಂಥರ ಅನಿಸ್ಬಿಡ್ತು ಅಂತಾನೆ. ಭೂಮಿಕಾ ಅವ್ರಿಗೆ ಏನೇನು ಅನಿಸುತ್ತೆ ಎಲ್ಲನೂ ಲೆಟ್ರಲ್ಲಿ ಬರೆದು ಕಳಿಸಿದ್ದಾರೆ. ಅದೇ ಥರ ಅವ್ರ ಅಪ್ಪ ಅಮ್ಮಂಗೆ ಅವರು ಬರೆದಿಟ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅವರಪ್ಪ ಅಂತೂ ಅದೇನೋ ಸಾಹಿತ್ಯ ಸಮ್ಮೇಳನ, ಅದೇನೋ ಗೋಷ್ಠಿ ಅಂತ ಹುಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಮಗಳನ್ನ, ಈ ವಯಸ್ಸಲ್ಲಿ ಇದು ಬೇಕೇನೋ ಅವ್ರಿಗೆ ಅಂತ ಕೇಳ್ತಾನೆ. ನನ್ನ ಬಿಡು, ಅವ್ರ ಅಪ್ಪ ಅಮ್ಮನ ಮೇಲೆ ಯಾಕೆ ಅಷ್ಟು ದ್ವೇಷ, ಅವರು ಅವ್ರನ್ನ ಹೆತ್ತು ಹೊತ್ತು ಬೆಳೆಸಿದ್ದಾರೆ, ಅವರಿಂದ ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಹೇಳಿದ ತಪ್ಪಲ್ವಾ ಅಂತಾನೆ. ಆಗ ಆನಂದ್, ಕರ್ಕೊಂಬಂದು ವಠಾರದಲ್ಲಿ ನಿಲ್ಲಿಸ್ಬೇಕಾಗಿತ್ತು, ಇದೇ ನಿಮ್ಮ ಮಗಳ ಮನೆ ಅಂತಾನೆ.
ನೀನು ಹಾಗೆ ಮಾಡಲಿಲ್ಲ, ನಿನಗೆ ಯಾವ ಥರ ಕಾರಣ ಇರುತ್ತೋ ಅದೇ ಥರ ಅವ್ರಿಗೂ ಒಂದು ಕಾರಣ ಇರುತ್ತೆ ಕಣೋ ಅಂತಾನೆ. ಅದಕ್ಕೆ ನೀನು ಕೇಳಿದ್ದು ನಿನ್ನ ಮಾತು ಅವ್ರಿಗೆ ಹಾರ್ಶ್ ಅನ್ನಿಸ್ತಾ ಅಂತ. ಒಂದು ವೇಳೆ ಅವ್ರಿಗೆ ಆ ಥರ ಅನಿಸಿ ಬೇರೆ ಡಿಸಿಷನ್ ತೊಗೊಂಡ್ಬಿಟ್ರೆ ಅಂತಾನೆ. ನೀನು ಅವ್ರ ಹತ್ರ ಮಾತಾಡಿದೆಯಲ್ಲ, ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತಾನೆ. ಆಗ ಗೌತಮ್ ಏನೂ ಇಲ್ಲ ಸುಮ್ಮನೆ ಇದ್ರು ಅಂತಾನೆ. ಗುಡ್, ಇದು ಪಾಸಿಟಿವ್ ಸೈನ್ ಅಂತ ತಿಳ್ಕೊಳ್ಳೋಣ. ಅದು ಹೇಗೆ ಅಂತಾನೆ ಗೌತಮ್. ಆಗ ಆನಂದ್, ಒಂದು ವೇಳೆ ನಿನ್ನ ಮಾತು ಅವ್ರಿಗೆ ಇಷ್ಟ ಆಗಲ್ದೇ ಇದ್ದಿದ್ರೆ, ಕೋಪಿಸ್ಕೋತಾ ಇದ್ರು ಸುಮ್ಮನಿದ್ದಾರೆ ಅಂದರೆ ನೀನು ಆಡಿದ ಮಾತು ಅವ್ರಿಗೆ ಸರಿ ಅನಿಸಿದೆ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡ್ತಾರೆ, ಅಪ್ಪ ಅಮ್ಮನ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಿನ್ನ ಜೊತೆನೂ ಕಮ್ಯುನಿಕೇಟ್ ಮಾಡ್ತಾರೆ ಅಂತಾನೆ. ಕೈ ಮುಗಿತೀನಪ್ಪ, ನೆಕ್ಸ್ಟ್ ಏನೇ ಮಾತಾಡ್ಬೇಕಂದ್ರು ಟಾಂಟ್ ಮಾತಾಡೋ ಥರ, ಹಾರ್ಷಾಗಿ ಮಾತಾಡೋ ಥರ ಮಾತಾಡಬೇಡ. ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಎಲ್ಲ ಸರಿ ಹೋಗೋ ಹಂತಕ್ಕೆ ಬಂದಿದೆ, ಎಲ್ಲ ಹಾಳು ಮಾಡ್ಕೊಂಬಿಡ್ಬೇಡಪ್ಪ ಪ್ಲೀಸ್ ಅಂತ ಕೈ ಮುಗಿತಾನೆ. ಈ ಕಡೆ ಅಪ್ಪು ಮನೆಗೆ ಬರ್ತಾನೆ. ಭೂಮಿ ಊಟಕ್ಕೆ ಕರೀತಾಳೆ. ಆಗ ಅಮ್ಮ ಮಿಂಚು ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ, ನಾವಿಬ್ರು ಆಟ ಆಡ್ತೀವಿ ಮಮ್ಮಿ ಸ್ವಲ್ಪ ಹೊತ್ತು, ಆಮೇಲೆ ಬೇಕಾದ್ರೆ ಊಟ ಮಾಡ್ತೀವಿ ಅಂತಾನೆ. ಆಗ ಭೂಮಿ ಮಿಂಚುಗೆ, ಪಪ್ಪ ಇನ್ನೂ ಬಂದಿಲ್ವ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾಳೆ. ಆಗ ಮಿಂಚು ಗೊತ್ತಿಲ್ಲ ಮ್ಯಾಮ್ ಅಂತಾಳೆ. ಆಗ ಭೂಮಿ, ಅವ್ರು ಬರೋದು ಎಷ್ಟೊತ್ತಾಗುತ್ತೆ, ನೀನು ಬಾ ಊಟಕ್ಕೆ ಅಂತ ಕರೀತಾಳೆ. ಆಗ ಮಿಂಚು, ಅಪ್ಪ ಪಾರ್ಸಲ್ ತರ್ತೀನಿ ಅಂತ ಹೇಳಿದ್ರು ಅಂತಾಳೆ. ಆಗ ಭೂಮಿ, ಪಾರ್ಸಲ್ ತಂದಿದ್ದನ್ನ ಅವ್ರು ತಿಂತಾರೆ, ನೀನು ಇಲ್ಲೇ ತಿನ್ನು ಅಂತ ಹೇಳ್ತಾಳೆ. ಆಗ ಮಿಂಚು ಸರಿ ಮ್ಯಾಮ್ ಅಂತಾಳೆ. ಆಗ ಅಪ್ಪು, ನೀವು ನಮ್ಮಿಬ್ರಿಗೂ ಕೈ ತುತ್ತು ತಿನ್ನಿಸ್ತೀರಾ ಪ್ಲೀಸ್ ಅಂತ ಕೇಳ್ತಾನೆ. ಆಗ ಭೂಮಿ, ಕಂದ ನಿನಗೆ ಕೈ ತುತ್ತು ತಿನ್ನಿಸ್ಬೋದು, ಅವಳದು ಗೊತ್ತು ತಾನೇ ಅಂತಾಳೆ. ಆಗ ಮಿಂಚು, ಪರವಾಗಿಲ್ಲ ಮ್ಯಾಮ್ ನಾನು ತಿಂತೀನಿ ಅಂತ ಹೇಳ್ತಾಳೆ. ಆಗ ಭೂಮಿ, ನಿನಗೆ ಪ್ರಾಬ್ಲಮ್ ಇಲ್ಲ ಅಂದರೆ ನನಗೂ ಪ್ರಾಬ್ಲಮ್ ಇಲ್ಲ, ತರ್ತೀನಿ ಅಂತ ಹೇಳ್ತಾಳೆ. ಆಗ ಭೂಮಿ ಮಕ್ಕಳಿಗೆ ಕೈ ತುತ್ತು ತಿನ್ನಿಸ್ತಾ ಇರ್ತಾಳೆ. ಆಗ ಮಿಂಚು, ಮ್ಯಾಮ್ ನೀವು ನಮ್ಮ ಪಪ್ಪ ಥರನೇ ಊಟ ತಿನ್ನಿಸ್ತೀರಾ ಅಂತ ಹೇಳ್ತಾಳೆ. ಆಗ ಅಪ್ಪುನು, ಹೌದು ಮಮ್ಮಿ ನೀವು ಪಪ್ಪ ಥರನೇ ಊಟ ಮಾಡಿಸ್ತೀರಾ ಅಂತಾನೆ. ಆಗ ಮಿಂಚು ಸನ್ನೆ ಮಾಡ್ತಾಳೆ, ಮಿಂಚು ಅಪ್ಪನ ಥರ ಅಂತ ಮಾತು ಮರೆಸ್ತಾನೆ. ಇದಾಗಿತ್ತು ಸೋಮವಾರದ ಸಂಚಿಕೆ ಅಮೃತಧಾರೆ ಸೀರಿಯಲ್ದು. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.